KCETಗೆ ರೆಡಿ ಆಗ್ತಿರುವಂಥ ಪ್ರೀತಿ ವಿದ್ಯಾರ್ಥಿನಿಯರೇ, ಒಂದು ಶಾರ್ಟ್ ಕಾನ್ಸೆಪ್ಟ್ ವಿಡಿಯೋದಲ್ಲಿ ಇವತ್ತು ನಾನು 3 ಕ್ವಶನ್ ತೊಗೊಂಬಂದಿದ್ದೀನಿ. ಅದು ಆಲ್ಕೋಹಾಲ್ ಚಾಪ್ಟ್ರಿಂದ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕ್ವಶನ್ ನೋಡಿ ಏನಿದೆ. ಇಲ್ಲಿ ಕಾಲಮ್ 1ನಲ್ಲಿ, ಕಾಲಮ್ 2ಅಲ್ಲಿ ಕೊಟ್ಟಿದ್ದಾನೆ. ಕಾಲಮ್ 1ನಲ್ಲಿ ಏನಿದೆ, ಇಲ್ಲಿ ನಮಗೆ ಮೆಥನಾಲ್ ಇದೆ. ಮೆಥನಾಲ್ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದನ್ನು ನೇಮನ್ನು ವುಡ್ ಸ್ಪಿರಿಟ್ ಅಂತ ಕರಿತೀವಿ. ಸೊ ದ ಫಾಲೋಯಿಂಗ್ ಮಾಡೋದು ತುಂಬ ಈಸಿ. ಸೊ ನಮಗೆ ಯಾವುದಾದ್ರೂ ಒಂದು ಆನ್ಸರ್ ಗೊತ್ತಾದರೆ ಅದರದನ್ನು ನೋಡಿಕೊಂಡು ನಾವು ಒಂದು ಫಾಲೋ ಮಾಡೋಣ. ಈಗ ಮೆಥನಾಲ್ದು ವುಡ್ ಸ್ಪಿರಿಟ್ ಅಂತ ಗೊತ್ತಾಗಿದೆ ಅಂದರೆ ಅದು 4th ಆಪ್ಷನ್ ಅಂತ ಇದೆ ಅಂದ್ಕೊಳ್ಳಿ. ಈಗ ಹೇಗೆ 4th ಇರೋದು ಯಾವುದು ಅಂತ ನೋಡ್ಕೊಳ್ಳಿ. ನೋಡಿ, ಇವೆರಡು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಎಲಿಮಿನೇಟ್ ಮಾಡಿಬಿಡೋಣ. ಇವೆರಡರಲ್ಲಿ ಯಾವುದಂತ ನೋಡೋಣ. ನೆಕ್ಸ್ಟ್ ಪರ್ಮೆಂಟೇಷನಲ್ಲಿ ಬರುವಂಥದ್ದು ಆಲ್ಕೋಹಾಲ್. ಹಾಗಾದರೆ ಬಿಗೆ ಏನಾಗಿರಬೇಕು? ಬಿಗೆ 1 ಆಗಿರಬೇಕು. ಬಿಗೆ ಇವೆರಡರಲ್ಲಿ ಒಂದು ಯಾವುದಿದೆ ಅಂದರೆ ಅದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಉಳಿದಿದ್ದನ್ನು ಚೆಕ್ ಮಾಡ್ಕೊಳ್ಳೋಣ ನಾವು. ಕನ್ವರ್ಷನ್ ಆಫ್ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಟು ಕೀಟೋನ್. ಇದು ಹೀಟೆಡ್ ಕಾಪರ್ 573 ಕೆಲ್ವಿನಲ್ಲಿ ಹೀಟ್ ಮಾಡಿದ್ರೆ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಏನಾಗುತ್ತೆ, ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ನಿಮ್ಗೆ ಗೊತ್ತಿರೋ ಹಾಗೆ ರಿಯಾಕ್ಷನ್ ಆಫ್ ಆಲ್ಕೈಲ್ ಹಲೈಡ್ ವಿತ್ ಸೋಡಿಯಂ ಹಲೈಡ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ, ಆಕ್ಸಿಡೇಷನ್ ರಿಯಾಕ್ಷನ್ನು ಪ್ರೈಮರಿ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ? ಆಲ್ಡಿಹೈಡ್ ಆಗುತ್ತೆ. ಮತ್ತು ಫರ್ದರ್ ಆಕ್ಸಿಡೇಷನ್ ಆಗಿ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಓಕೆ, ಇದು ಕಾನ್ಸೆಪ್ಟ್ ಇರೋಂಥದ್ದು ಆಕ್ಸಿಡೇಷನ್, ಅಡಿಷನ್ ಆಫ್ ಆಕ್ಸಿಜನ್. ಸೊ ಇದಕ್ಕೆ ಯೂಸ್ ಮಾಡುವಂಥ ರಿಯೇಜೆಂಟ್ಸ್ನ ನಾವು ನೋಡ್ಕೊಬೇಕು. ಆದರೆ ಇಲ್ಲಿ ನೀವು ಒಂದು ಕ್ವಶನ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಯೂಸ್ಡ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ಸ್ ಟು ಆಲ್ಡಿಹೈಡ್ಸ್. ಅಂದರೆ ಆಲ್ಡಿಹೈಡ್ಸ್ಗೆ ಸ್ಟಾಪ್ ಆಗುವಂತಹ ರಿಯೇಜೆಂಟ್ಸ್ಗಳಿದೆ. ಕಂಟ್ರೋಲ್ಡ್ ಆಕ್ಸಿಡೇಷನ್ ಅಂತ ಕರಿತೀವಿ. ಓನ್ಲಿ ಆಲ್ಡಿಹೈಡ್ಸ್ವರೆಗೂ ಸ್ಟಾಪ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ವರೆಗೂ ಲೀಡ್ಸ್ ಆಗುವಂಥ ಒಂದು ಆಕ್ಸಿಡೈಸಿಂಗ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಅದನ್ನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ರಿಯೇಜೆಂಟ್ಸಲ್ಲಿ ಯಾವುದು ಬರುತ್ತೆ ಅಂದರೆ ನಮಗೆ KMnO4 ಮತ್ತು K2Cr2O7. K2Cr2O7 ಇವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ರಿಯೇಜೆಂಟ್ ಆಗಿರ್ತದೆ. ಇದ್ರ ಜೊತೆಗೆ ಇನ್ನೊಂದು ಜೋನ್ಸ್ ರಿಯೇಜೆಂಟ್ ಅಂತ ಬರುತ್ತೆ. CrO3 + H2O ಅಸಿಡಿಕ್ ಮೀಡಿಯಾದಲ್ಲಿ ಇರುವಂತಹ CrO3H2O ಇದನ್ನು ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಜೋನ್ಸ್ ರಿಯೇಜೆಂಟ್ ಇದು ಕೂಡ ಏನು ಮಾಡುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ಸಿಂದ ಡೈರೆಕ್ಟಾಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಯೂಸ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ಸ್ ಟು ಆಲ್ಡಿಹೈಡ್. ಅಂದರೆ CrO3 ಇನ್ ಅನಹೈಡ್ರಸ್ ಮೀಡಿಯಾ. ಇದು ಹೈಡ್ರಸ್ ಮೀಡಿಯಾದಲ್ಲಿದ್ದರೆ ಆಕ್ಸಿಡೇಷನ್ ಡ್ರೈವ್ ಟುವರ್ಡ್ಸ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಬಟ್ ಇದು ಅನಹೈಡ್ರಸ್ ಮೀಡಿಯಾ ಆಗಿರೋದ್ರಿಂದ ಇಟ್ ವಿಲ್ ಸ್ಟಾಪ್ ಟುವರ್ಡ್ಸ್ ದ ಆಲ್ಡಿಹೈಡ್ಸ್. ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಮೀನ್ಸ್ PCC ಕೂಡ ಏನಾಗುತ್ತೆ? ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ. KMnO4 ಇನ್ ಅಸಿಡಿಕ್ ಮೀಡಿಯಾ. DCs ಏನಾಗುತ್ತೆ? ಆಲ್ಡಿಹೈಡ್ಗೆ ಸ್ಟಾಪ್ ಆಗಲ್ಲ. ಇಟ್ ಲೀಡ್ಸ್ ಟು ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೋಡಿ, ಇದನ್ನು KMnO4 ಯೂಸ್ ಮಾಡಿ ಪ್ರೈಮರಿ ಆಲ್ಕೋಹಾಲ್ಸಿಂದ ಆಲ್ಡಿಹೈಡ್ಸ್ಗೆ ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕಾಗಲ್ಲ. ಮತ್ತು ಹೀಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಅಟ್ 573 ಡಿಹೈಡ್ರಜಿನೇಷನ್. ಅಂದರೆ ಹೈಡ್ರೋಜನ್ ರಿಮೂವ್ ಆಗಿ, ಹೈಡ್ರೋಜನ್ ಗ್ಯಾಸ್ ರಿಮೂವ್ ಆಗಿ ಆಲ್ಡಿಹೈಡ್ ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಕೂಡ ಯೂಸ್ ಮಾಡ್ತೀವಿ. ಯಾವುದು ಯೂಸ್ ಮಾಡಲ್ಲ ಅಂದರೆ KMnO4 ಅಸಿಡಿಕ್ ಮೀಡಿಯಾ ಯೂಸ್ ಮಾಡಲ್ಲ. ಇದಕ್ಕೆ ನಾನು ಒಂದು ಚಾರ್ಟ್ ನಿಮಗೆ ತೋರಿಸ್ತೀನಿ. ನೋಡಿ, ಈ ಚಾರ್ಟಲ್ಲಿ ನೋಡಿ ಏನೇನಿದೆ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾಯಿದೆ. PCC ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಇದೇನು ಮಾಡುತ್ತೆ? ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ. ಕೊಲಿನ್ಸ್ ರಿಯೇಜೆಂಟ್ ಅಂತೇಳಿ CrO3 ಇನ್ ಪಿರಿಡಿನ್ ಇದು ಕೂಡ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ. ಸ್ವರ್ನ್ ಆಕ್ಸಿಡೇಷನ್ ಅಂತೇಳಿ COCl2 DMSO ಮತ್ತು ಬೇಸ್ ಇದನ್ನು ಕೂಡ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ. ಕಾಪರ್ ಕೆಟಲಿಟಿಕ್ ಹೈಡ್ರೋಜಿನೇಷನ್ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ. ಆದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಜೋನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಜೋನ್ಸ್ ರಿಯೇಜೆಂಟ್ ಏನಾಗುತ್ತೆ? CrO3H2O ಕ್ರೋಮಿಕ್ ಆ್ಯಸಿಡ್ ಸ್ಟ್ರಾಂಗ್, ಅದರಲ್ಲಿ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ವರೆಗೂ ಹೋಗುತ್ತೆ. ಸೊ ಇದು ಆಲ್ಡಿಹೈಡ್ಗೆ ಸ್ಟಾಪ್ ಮಾಡಲ್ಲ. ಇಟ್ ಲೀಡ್ಸ್ ಟು ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದ್ರ ಜೊತೆಗೆ ಹಾಡಾಗುವಂಥದ್ದು K2Cr2O7 ಮತ್ತು KMnO4. ಈ ಕಾನ್ಸೆಪ್ಟ್ ತೊಗೊಂಡ್ರೆ ಇದರಲ್ಲಿ ಒಂದು ಕ್ವಶನ್ ಅರೈಸ್ ಆದರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು ಸೆಕೆಂಡ್ ಕ್ವಶನ್ ನೋಡಿ, 7th ಕ್ವಶನ್ ಏನಿದೆ? ಹೈಡ್ರೋಜನ್ ಫಾರ್ಮ್ಡ್ ಡ್ಯೂರಿಂಗ್ ದ ಫಾಲೋಯಿಂಗ್ ರಿಯಾಕ್ಷನ್. ಪ್ರಾಡಕ್ಟ್ ಫಾರ್ಮ್ಡ್ ಡ್ಯೂರಿಂಗ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಇದೆ ನೋಡಿ. ಇದು ಕ್ಲೀವೇಜ್ ಆಫ್ HIL ಬರುತ್ತೆ, ಈಥರ್ಸಲ್ಲಿ ಬರುತ್ತೆ. ಕ್ಲೀವೇಜ್ ಅಂದರೆ ಬ್ರೇಕೇಜ್ ಅಂತ ನೋಡಿ. ನಮಗೆ ಯೂಶ್ವಲಿ RORನ
ಎಚ್ ಐ ಜೊತೆಗೆ ಹಾಕಿ ಬ್ರೇಕ್ ಮಾಡಿದಾಗ ಇದು ಐ ಮೈನಸ್ ಆಗುತ್ತೆ, ಇದು ಎಚ್ ಪ್ಲಸ್ ಆಗುತ್ತೆ. ಐ ಮೈನಸ್ ಹೋಗಿ ಒಂದು ಆರ್ಗೆ ಬಾಂಡ್ ಆಗುತ್ತೆ, ಇದು ಓ ಮೈನಸ್ ಆಗಿ ಓ ಮೈನಸ್ಗೆ ಎಚ್ ಆಡ್ ಆದರೆ ನಮಗೆ ಒಂದು ಮಾಲಿಕಲ್ಸು ಆಲ್ಕೋಹಾಲ್ ಬರುತ್ತೆ ಮತ್ತು ಇನ್ನೊಂದು ಮಾಲಿಕಲ್ಸು ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಇದು ಕ್ಲೀವೇಜ್. ಆದರೆ ಇದರಲ್ಲಿ ಬರುವಂತಹ ಎಕ್ಸೆಪ್ಷನಲ್ ಕೇಸಸ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಎಕ್ಸೆಪ್ಷನಲ್ ಕೇಸಸ್ನ ಸ್ಟಡಿ ಮಾಡೋದನ್ನ ಹೇಳ್ಕೊಡ್ತೀನಿ, ಬಟ್ ಈ ಕ್ವಶನ್ಸ್ನ ನಾವು ಅನಲೈಸ್ ಮಾಡಿ ಆನ್ಸರ್ ಮಾಡ್ಬೋಣ. ಈಗ ನೋಡಿ, ಈ ಕ್ವಶನ್ನಲ್ಲಿ ಇದು ಟರ್ಷರಿ ಮೆಥಾಕ್ಸಿ ಮೀಥೇನ್ ಟರ್ಷರಿ ಗ್ರೂಪ್ ಇರುವಂಥದ್ದು. ಈ ಕೇಸಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನಮ್ಗೆ ಐ ಮೈನಸ್ ಫಾರ್ಮೇಷನ್ ಆಗುತ್ತಲ್ವ, ಆ ಐ ಮೈನಸ್ಸು CH3ಗೆ ಆಡ್ ಮಾಡಬೇಕಾ, ಈ ಕಾರ್ಬನ್ ಟರ್ಷರಿ ಕಾರ್ಬನ್ಗೆ ಆಡ್ ಮಾಡಬೇಕಂತ ಬಂದಾಗ ನಮಗೆ SN1 ಮೆಕ್ಯಾನಿಸಮ್ನ ನಾವು ಮೈಂಡಲ್ಲಿ ಇಟ್ಕೊಬೇಕು. SN1 ಮೆಕ್ಯಾನಿಸಮಲ್ಲಿ ಟರ್ಷರಿ ಕಾರ್ಬೋಕೇಟೈನ್ ಇಸ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡ್ರಿ ದೆನ್ ಪ್ರೈಮರಿ. ಹಾಗಾದರೆ ಇಲ್ಲಿ ಟರ್ಷರಿ ಇದೆ ಅಂದರೆ ಇಟ್ ಫಾಲೋಸ್ SN1 ಮೆಕ್ಯಾನಿಸಮ್ ಆಗಿರೋದ್ರಿಂದ ನಮಗೆ ಟರ್ಷರಿ ಕಾರ್ಬೋಕೇಟೈನ್ ಎಲ್ಲಿ ಫಾರ್ಮೇಷನ್ ಆಗುತ್ತೋ ಅಲ್ಲಿ ನ್ಯೂಕ್ಲಿಯೋಫೈಲ್ನ ಬಾಂಡ್ ಮಾಡಬೇಕು. ಹಾಗಾದರೆ ಐ ಮೈನಸ್ನ ತೊಗೊಂಬಂದು ಎಲ್ಲಿ ಬಾಂಡ್ ಮಾಡಬೇಕು ಅಂದರೆ ಟರ್ಷರಿ ಕಾರ್ಬನ್ಗೆ ಬಾಂಡ್ ಮಾಡಬೇಕು. ಇದನ್ನು ನಾವೇನು ಮಾಡಬೇಕು, ಓ ಮೈನಸ್ ಮಾಡಿ OH ಫಾರ್ಮೇಷನ್ ಮಾಡಬೇಕು. ಹಾಗಾದರೆ ಇದು CH3OH ಆಗುತ್ತೆ ಮತ್ತು CH3 ಟರ್ಷರಿ ಬ್ಯೂಟೈಲ್ ಅಯೋಡೈಡ್ ಆಗುತ್ತೆ. ಆಪ್ಷನ್ ಎನ ನಾವೇನು ಮಾಡಬೇಕಾಗುತ್ತೆ, ರೈಟ್ ಮಾಡಬೇಕಾಗುತ್ತೆ. ಇದು ಕ್ಲೀವೇಜ್. ಈ ಕ್ಲೀವೇಜಲ್ಲಿ ಬರುವಂತಹ ಕೆಲವೊಂದು ಕೇಸಸ್ನ ನಾವು ಯಾವ ರೀತಿ ಸ್ಟಡಿ ಮಾಡೋದು ಅಂದರೆ ನೋಡಿ, ವೆರಿ ಸಿಂಪಲ್. ಇಲ್ಲಿದೆ ನೋಡಿ, ಏನಾದರೂ ಆಲ್ಕೋಹಾಲ್ಸು ಎರಡು ಆಲ್ಕೈಲ್ ಗ್ರೂಪ್ಸ್ ಆಗಿ ಒಂದು ಪ್ರೈಮರಿ ಸೆಕೆಂಡ್ರಿ ಗ್ರೂಪ್ಸ್ ಆಗಿದ್ದರೆ ಕಂಪಲ್ಸರಿ ಇಟ್ ಫಾಲೋಸ್ SN2 ಮೆಕ್ಯಾನಿಸಮ್ನ ಫಾಲೋ ಮಾಡುತ್ತೆ. ಇದರಲ್ಲಿ ಐ ಮೈನಸ್ ಎಲ್ಲಿ ಹಾಡಾಗುತ್ತೆ ಅಂದರೆ ಸ್ಮಾಲರ್, ಲೆಸ್ ಕ್ರೌಡೆಡ್, ಲೆಸ್ ಇಂಡರ್ಡ್ ಗ್ರೂಪಿಗೆ ಹಾಡಾಗುತ್ತೆ. ಸ್ಮಾಲ್ ಆಗಿರಬೇಕು ಅಥವಾ ಲೆಸ್ ಇಂಡರ್ಡ್ ಗ್ರೂಪಿಗೆ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಐ ಮೈನಸ್ ಆಗಿರ್ಬೋದು, Br ಮೈನಸ್ ಆಗಿರ್ಬೋದು, ಈ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಆಲ್ಕೋಹಾಲ್ ಏನಾಗುತ್ತೆ, ಲಾರ್ಜ್ ಗ್ರೂಪ್ ಫಾರ್ಮೇಷನ್ ಆಗುತ್ತೆ. ಇದು ಇನ್ ಕೇಸ್ ಪ್ರೈಮರಿ ಸೆಕೆಂಡ್ರಿ ಗ್ರೂಪ್ಸ್ ಇದ್ದರೆ. ಟರ್ಷರಿ ಗ್ರೂಪ್ ಏನಾದರೂ ಇದ್ದರೆ ಅದು ಯಾವ ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ, SN1 ಮೆಕ್ಯಾನಿಸಮ್ ಫಾಲೋ ಮಾಡುತ್ತೆ. ಟರ್ಷರಿ ಗ್ರೂಪಿಗೆ ಹಾಡಾಗುತ್ತೆ. ಆಲ್ಕೋಹಾಲ್ ಯಾವಾಗಲೂ ಸ್ಮಾಲರ್ ಗ್ರೂಪ್ ಆಗುತ್ತೆ. ಇನ್ ಕೇಸ್ ಆಲ್ಕೈಲ್ ಹರೈಲ್ ಈಥರ್ ಇದ್ದರೆ ನೋಡಿ, ಆಲ್ಕೈಲ್ ಹರೈಲ್ ಈಥರ್ ಅಂದರೆ ಈ ಕೇಸಲ್ಲಿ ಒಂದು ಬೆಂಜಿನ್ ಇರಬೇಕು, ಬೆಂಜಿನ್ ಜೊತೆಗೆ ಒಂದು OR ಇದ್ದರೆ ಈಗೇನು ಮಾಡಬೇಕು, ಐ ಮೈನಸ್ನ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯೋಫೈಲ್ನ ಬೆಂಜಿನ್ ರಿಂಗಿಗೆ ಹಾಡ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಇದು ಬಾಂಡ್ ಬ್ರೇಕ್ ಆಗಲ್ಲ. ಇನ್ಸ್ಟೆಬಿಲಿಟಿ ಆಫ್ ಫಿನೈಲ್ ಕಾರ್ಬೋಕ್ಯಾಟೈನ್ ಅಥವಾ ರೆಸೊನೆನ್ಸಿಂದ ಡಬಲ್ ಬಾಂಡ್ ಫಾರ್ಮೇಷನ್ ಆಗೋದ್ರಿಂದ ಇದು ಬ್ರೇಕ್ ಆಗಲ್ಲ. ಆದರೆ ಐ ಮೈನಸ್ ಕಂಪಲ್ಸರಿ ನಾವು ಎಲ್ಲಿಗೆ ಆಡ್ ಮಾಡಬೇಕಾಗುತ್ತೆ, ಆರ್ಗೆ ಆಡ್ ಮಾಡಬೇಕು. ಇದನ್ನು OH ಮಾಡಲೇಬೇಕು. ಐ ಮೈನಸ್ ಶುಡ್ ಬಿ ಆಡೆಡ್ ಟು ದ ಆಲ್ಕೈಲ್ ಗ್ರೂಪ್ ಮತ್ತು ಆರೋಮ್ಯಾಟಿಕ್ ರಿಂಗ್ ಏನಾಗಬೇಕು, ಫಿನಾಲ್ ಆಗಿ ಫಾರ್ಮೇಷನ್ ಆಗಬೇಕು. ಇದು ಒಂದು ಕೇಸ್ ನಾವು ಸ್ಟಡಿ ಮಾಡುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಯಾವುದೇ ಒಂದು ಕ್ಲೀವೇಜಲ್ಲಿ ಎಕ್ಸಸ್ ಅಂತ ಮೆನ್ಷನ್ ಮಾಡಿದರೆ, ಎಕ್ಸಸ್ HI ಅಂತ ಮೆನ್ಷನ್ ಮಾಡಿದರೆ ಏನಾಗ್ಬಿಡುತ್ತೆ, ROR ಏನಾಗುತ್ತೆ, ಐ ಮೈನಸ್ಸು ಇಲ್ಲಿ ಬಾಂಡ್ ಆಗಿಬಿಡುತ್ತೆ ಮತ್ತು ಐ ಮೈನಸ್ಸು ಇಲ್ಲಿ ಬಾಂಡ್ ಆಗಿ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಲೆಡ್ ಫಾರ್ಮೇಷನ್ ಆಗಿ ಒಂದು H2O ರಿಲೀಸ್ ಆಗಿಬಿಡುತ್ತೆ. ಎಕ್ಸಸ್ HI ಯೂಸ್ ಮಾಡಿದರೆ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಲೆಡ್ ಬರುತ್ತೆ. ಅಥವಾ ಎಕ್ಸಸ್ ಹೀಟ್ ಅಂತ ಏನಾದರೂ ಯೂಸ್ ಮಾಡಿದರೆ ಅಥವಾ ಕಾನ್ಸಂಟ್ರೇಟೆಡ್ ಕಂಡೀಷನ್ ಯೂಸ್ ಮಾಡಿದರೆ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಲೆಡ್ ಬರುತ್ತೆ. ಇಲ್ಲಿ 1 ಮಾಲಿಕ್ಯೂಲ್ಸ್ ಆಫ್ ಆಲ್ಕೋಹಾಲ್ಸು ಆಲ್ಕೈಲ್ ಲೆಡ್ ಬರಲ್ಲ. ಈ ಕಂಡೀಷನ್ಸ್ನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಇದ್ರ ಮೇಲೆ ಕೇಳುವಂಥ ಯಾವುದೇ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಒಂದು ಕಂಡೀಷನ್ನು ಪ್ರೈಮರಿ ಸೆಕೆಂಡ್ರಿ ಇದ್ದರೆ ಐ ಮೈನಸ್ ಹೋಗಿ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಅಂದರೆ ಲೆಸ್ ಇಂಡರ್ಡ್ ಸ್ಮಾಲ್ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಇನ್ ಕೇಸ್ ಆಫ್ ಟರ್ಷರಿ ಇದ್ದರೆ 100% ಟರ್ಷರಿ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಆಲ್ಕೈಲ್ ಹರೈಲ್ ಈಥರ್ಸ್ ಆಗಿದ್ದರೆ ಐ ಮೈನಸ್ ಶುಡ್ ಬಿ ಅಟ್ಯಾಚ್ ಟು ದ ಸ್ಮಾಲ್ ಗ್ರೂಪು. ಮತ್ತು ಎಕ್ಸಸ್ ಯೂಸ್ ಮಾಡಿದರೆ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಲೆಡ್ ಫಾರ್ಮೇಷನ್ ಆಗುತ್ತೆ. ಈ ಕ್ವಶನ್ಸ್ನ ನಾವು ನೋಡ್ಕೊಬೇಕು. ಮತ್ತು ರಿಯೇಜೆಂಟ್ನ ಬಂದಾಗ ಈ ಒಂದು PCC ರಿಯೇಜೆಂಟ್ ಆಗಿರ್ಬೋದು, ಕಾಲಿನ್ಸ್ ರಿಯೇಜೆಂಟು, ಸ್ವಾನ್ ಆಕ್ಸಿಡೇಷನ್ನು, ಕಾಪರ್ ಡಿಹೈಡ್ರೋಜನೇಷನ್ನು, ಝೋನ್ಸ್ ರಿಯೇಜೆಂಟ್, ಇವು ಕೂಡ ನೆನಪಿಟ್ಕೊಬೇಕು. ಜೋನ್ಸ್ ರಿಯೇಜೆಂಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕನ್ವರ್ಟ್ ಮಾಡುತ್ತೆ, ಇನ್ನು ಉಳಿದವೆಲ್ಲ ಆಲ್ಡಿಹೈಡ್ಗೆ ಸ್ಟಾಪ್ ಮಾಡುತ್ತೆ ಅನ್ನುವಂಥದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಬೇಕು. ಥ್ಯಾಂಕ್ ಯು.